ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಎನ್ನುವಂತೆ ಜಾತ್ಯತೀತ ಜನತಾದಳದ ಪರಿಸ್ಥಿತಿ ಆಗಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಲೋಕಸಭಾ ಚುನಾವಣೆಯನ್ನು ಜೆಡಿಎಸ್ನ ಎಲ್ಲಾ ಬೇಡಿಕೆಗಳಿಗೆ ಕಾಂಗ್ರೆಸ್ ಅಸ್ತು ಎನ್ನುತ್ತಲೇ ನೆಲೆ ಇಲ್ಲದ ಕ್ಷೇತ್ರಗಳಿಗೂ ಕೂಡ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿತ್ತು. ವಿಜಯಪುರ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಈ 3 ಲೋಕಸಭಾ ಕ್ಷೇತ್ರಗಳು ಅನಾವಶ್ಯಕವಾಗಿ ಕಾಂಗ್ರೆಸ್ ಜೆಡಿಎಸ್ ನ ಮಡಿಲಿಗೆ ಹಾಕಿ ಚುನಾವಣೆಯಲ್ಲಿ ತಾನು ಕೂಡ ಕಳೆದುಕೊಂಡಿದ್ದು ಚರಿತ್ರೆ. ಆದರೆ ಈ ಬಾರಿ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು 2024 ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿದೆ. ನಿರೀಕ್ಷೆಯಂತೆ ಜೆಡಿಎಸ್ 6 ರಿಂದ 8 ಕ್ಷೇತ್ರಗಳನ್ನು ಪಡೆಯುತ್ತೆ. ಆ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿ ಸುಮಾರು ಒಂದು 5 ರಿಂದ 6 ಕ್ಷೇತ್ರನಾದ್ರೂ ಗೆಲ್ಲುತ್ತೆ ಎನ್ನುವ ಆಶಾಭಾವನೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮೂಡಿತ್ತು. ಆದರೆ ಕಳೆದ 3-4 ತಿಂಗಳುಗಳಿಂದ ನಡೆಯುತ್ತಿರುವ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ, ಮೋದಿ ಅವರ ನಡುವಿನ ಈ ಬೆಳವಣಿಗೆ ಮತ್ತೊಂದು ಸಾಕ್ಷಿಯನ್ನು ಹೇಳ್ತಾ ಇದೆ. 3-1ಕ್ಕೆ ಜೆಡಿಎಸ್ ನ ಆಟ ಕೊನೆಗೊಂಡಿತ್ತ. ಹಳೆ ಮೈಸೂರು ಭಾಗದ ತಮ್ಮ ಪ್ರಾಬಲ್ಯವನ್ನು ಅಲ್ಲಿಗೆ ಸೀಮಿತಗೊಳಿಸಿ ಉತ್ತರ ಕರ್ನಾಟಕಕ್ಕೆ ಚಾಚದಷ್ಟು ಜೆಡಿಎಸ್ ನ ತೆನೆ ಹೊತ್ತ ಮಹಿಳೆಗೆ ಸಾಕಾಯ್ತಾ ಅನ್ನುವ ಪ್ರಶ್ನೆಯೂ ಕೂಡ ಈ ಒಂದು ಕ್ಷೇತ್ರಗಳ ಹಂಚಿಕೆಯಲ್ಲಿನ ಸೂತ್ರವನ್ನು ನೋಡಿದ್ರೆ ಎಲ್ರಿಗೂ ಅರ್ಥವಾಗುತ್ತೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲಿ ನೆಲೆಯೇ ಇಲ್ಲದ ವಿಜಯಪುರದಲ್ಲಿ ಜೆಡಿಎಸ್ ಹಠ ಮಾಡಿ ಟಿಕೆಟ್ ತಗೊಳುತ್ತೆ. ನೆಲೆಯೇ ಇಲ್ಲದ ಉತ್ತರ ಕನ್ನಡದಲ್ಲಿ ಜೆಡಿಎಸ್ ಹಠ ಮಾಡಿ ಕ್ಷೇತ್ರ ಪಡೆಯುತ್ತೆ. ಆದರೆ ತನ್ನದೇ ನೆಲದಲ್ಲಿ ಹಳೆ ಮೈಸೂರು ಭಾಗದ ಪ್ರಬಲ ಕೋಟೆಯಲ್ಲಿ ಜೆಡಿಎಸ್ ಬಿಜೆಪಿಯೊಂದಿಗೆ ಚೌಕಾಸಿಗಿಳಿಯುತ್ತ. ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲುವ ವಾತಾವರಣ ಇದೆ ಜೆಡಿಎಸ್ಗೆ, ಆದ್ರೆ ಅಲ್ಲಿ ಬಿಜೆಪಿ ನಾಯಕರು ಟಿಕೆಟ್ ಕೊಡ್ಲಿಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಸಾಧ್ಯತೆ ಇದೆ, BS ಯಡಿಯೂರಪ್ಪನವ್ರು ಬಿಟ್ಕೊಡ್ತಾರ? ಸಾಧ್ಯವಿಲ್ಲ. ತುಮಕೂರು ಸಾಧ್ಯತೆ ಇದೆ, ಬೆಂಗಳೂರು ಗ್ರಾಮೀಣ ಸಾಧ್ಯತೆ ಇದೆ, ಬೆಂಗಳೂರು ಉತ್ತರನೂ ಸಾಧ್ಯತೆ ಇದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಒಂದು ಚೌಕಟ್ಟಿಗೆ ಸೀಮಿತವಾಗುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಈ ಟಿಕೆಟ್ ಹಂಚಿಕೆಯ ಸೂತ್ರದಲ್ಲಿ ಬಹಳಷ್ಟು ಸ್ಪಷ್ಟವಾಗ್ತಾ ಹೋಗ್ತಿದೆ. ಹಾಸನ, ಮಂಡ್ಯ ಮತ್ತು ಕೋಲಾರ ಈ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸುವುದು ಬಹುತೇಕ ನಿಶ್ಚಿತ. ಅಭ್ಯರ್ಥಿಗಳ ಆಯ್ಕೆ ಮೇಲೆ ಯಾರು ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗಬಹುದು. ಆದ್ರೆ ಜೆಡಿಎಸ್ ಪಾಲಿಗೆ ಈ 3 ಕ್ಷೇತ್ರಗಳು ಖಚಿತ. ಆದ್ರೆ ಇನ್ನೊಂದು ಕ್ಷೇತ್ರ ಯಾವುದದು? ಇಲ್ಲೇ ಇರುವುದು ಅಮಿತ್ ಶಾ ಮತ್ತು ದೇವೇಗೌಡರ ರಣತಂತ್ರ ಎಂದು ಬಿಜೆಪಿ ಜೆಡಿಎಸ್ ನಾಯಕರು ಹೇಳ್ತಾರೆ. ಇದು ರಣತಂತ್ರವಲ್ಲ, ಎರಡೂ ಪಕ್ಷಗಳ ರಾಜಕೀಯ ಆತ್ಮಹತ್ಯೆ ಎಂದು ಕಾರ್ಯಕರ್ತರು ವ್ಯಾಖ್ಯಾನಿಸ್ತಾ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ನಾಯಕರೋರ್ವರು ಜೆಡಿಎಸ್ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಒಪ್ಪಂದಕ್ಕೆ ಕುಮಾರಸ್ವಾಮಿ, ಅಮಿತ್ ಶಾ ಮುಂದಾಗಿದ್ದಾರೆ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ನಾಯಕರೋರ್ವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ಇಬ್ಬರು ನಾಯಕರ ಮಧ್ಯೆ ಮೈತ್ರಿಯ ಒಡಂಬಡಿಕೆಯಾಗಿದೆ ಎಂದು ಜೆಡಿಎಸ್ನ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಅಮಿತ್ ಶಾ, ಕುಮಾರಸ್ವಾಮಿ ಅವರ ಚಾಣಾಕ್ಷ ನಡೆಯ ಅಥವಾ ಕಾರ್ಯಕರ್ತರನ್ನು ಗೊಂದಲಕ್ಕೀಡು ಮಾಡಿಸುವ ನಡೆಯ ಅನ್ನುವುದು ಕೂಡ ಈ ಒಂದು ವಿಚಾರದಲ್ಲಿ ತಿಳಿಯುತ್ತಿದೆ. ನಿಮಗನಿಸಬಹುದು, 2019 ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ 25 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಮಂಡ್ಯವನ್ನು ಗೆದ್ರೆ, ಬೆಂಗಳೂರು ಗ್ರಾಮೀಣದಿಂದ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಗೆಲ್ತಾರೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ. ಅದಾದ ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೀನಾಯ ಸ್ಥಿತಿಗೆ ಹೋಗುತ್ತೆ. ಮುಖ್ಯಮಂತ್ರಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸೋಲ್ತಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು ತುಮಕೂರಿನಿಂದ ಸೋಲ್ತಾರೆ. ರಾಜಕೀಯ ಪುನರ್ವಸತಿಗಾಗಿ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಕಾಂಗ್ರೆಸ್ ಬೆಂಬಲದೊಂದಿಗೆ ಜೆಡಿಎಸ್ ನ ಮೈತ್ರಿಯಾಗಿ ಅವ್ರನ್ನ ಲೋಕಸಭೆಗೆ ಕಳಿಸುತ್ತೆ. ಅದಾದ ನಂತರ ಕುಮಾರಸ್ವಾಮಿ ಅವರ ಸರ್ಕಾರ ಪತನ ಆಗೋದು ಇವೆಲ್ಲ ರಾಜಕೀಯದಲ್ಲಿ ಚರಿತ್ರೆ. ಆದ್ರೆ ಇವತ್ತು ನಡೆಯುತ್ತಿರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸೈದ್ಧಾಂತಿಕ ಬದ್ಧತೆಯನ್ನೇ ಕುಮಾರಸ್ವಾಮಿ ಅವರು ಅಡ ಇಟ್ರು. ಇಲ್ಲ, ನಾನು ಸೈದ್ಧಾಂತಿಕವಾದಿ ಅಂತೇಳಿ ದೇವೇಗೌಡರು ಹೇಳ್ತಾನೆ ಹೋಗ್ತಿದ್ದಾರೆ. ಅವರು ಕೇಸರಿ ಶಾಲ್ ಹಾಕಿದ್ದಾರೆ ಆಲ್ರೆಡಿ ಕುಮಾರಸ್ವಾಮಿ ಅವರು.
ಇಲ್ಲ ನಾವು ಕೇಸರಿ ಶಾಲೆ ಹಾಕೋದಿಲ್ಲ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವ್ಯಗ್ರನ ಮುಖ ಧರಿಸಿದ ಗೋಮುಖಗಳು ಇವತ್ತು ನಮ್ಮ ಮುಂದೆ ಕಾಣಿಸ್ತಿವೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇದ್ದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ನಡೆಸಿದಂತ ಈ ಟಿಕೆಟ್ ಹಂಚಿಕೆಯ ಅಗ್ಗಜಗ್ಗಾಟನ ಬಿಜೆಪಿ ನಾಯಕರೊಂದಿಗೆ ನಡೆಸಬಹುದು ಎನ್ನುವ ಉತ್ತರ ಕರ್ನಾಟಕ ಭಾಗದ ಜೆಡಿಎಸ್ ನಾಯಕರಿಗೆ ಬಹುದೊಡ್ಡ ನಿರಾಸೆಯಾಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ವಿ, ಲಿಂಗಸೂಗೂರು, ಮಸ್ಕಿ, ದೇವದುರ್ಗದಲ್ಲಿ ಮತ್ತು ಸಿಂಧನೂರು ಭಾಗದಲ್ಲಿ ಜೆಡಿಎಸ್ನ ಬಹುದೊಡ್ಡ ಪ್ರಾಬಲ್ಯವಿದ್ದರೂ ಕೂಡ ಆ ಕ್ಷೇತ್ರವನ್ನು ಕೇಳುವ ಗೋಜಿಗೆ ಜೆಡಿಎಸ್ ಹೋಗ್ಲಿಲ್ಲ. ಕಳೆದ ಬಾರಿ ವಿಜಯಪುರವನ್ನೇ ಫೈಟ್ ಮಾಡಿ ಪಡೆದಂತಹ ಜೆಡಿಎಸ್ ಈ ಬಾರಿ ವಿಜಯಪುರದತ್ತನೂ ತಲೆ ಹಾಕಲಿಲ್ಲ. ಅಂದ್ರೆ ಉತ್ತರ ಕರ್ನಾಟಕದಿಂದ ಒಂದು ಬಹುದೊಡ್ಡ ಕಾರ್ಯಕರ್ತರ ಪಡೆ ಆಗಿರ್ಬೋದು, ನಾಯಕರ ಪಡೆ ಇದ್ರೂ ಕೂಡ ಆ ಕ್ಷೇತ್ರದತ್ತ ಮುಖ ಮಾಡದ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗಕ್ಕಷ್ಟೇ ಸೀಮಿತವಾದ್ರು. ಆ ಭಾಗದ ಕಾರ್ಯಕರ್ತರು ಯಾವ ರೀತಿ ನಾಯಕರೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಚುನಾವಣೆಯನ್ನು ಎದುರಿಸ್ತಾರೆ. ಇದೇ ಶಿವನಗೌಡ ನಾಯಕ್ ಕುಮಾರಸ್ವಾಮಿ ಅವ್ರನ್ನ ವಾಮಗೋಚರವಾಗಿ ಸಾರ್ವಜನಿಕ ರ್ಯಾಲಿಯಲ್ಲಿ ತೆಗಳ್ತಾರೆ. ಇವತ್ತು ಅದೇ ಶಿವನಗೌಡ ನಾಯಕ್ ರಾಯಚೂರು ಬಿಜೆಪಿ ಅಭ್ಯರ್ಥಿಯಾಗುವ ಎಲ್ಲ ಸಾಧ್ಯತೆ ಇದೆ. ಅವರ ಪರ ಜೆಡಿಎಸ್ ಕಾರ್ಯಕರ್ತರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ ಅನ್ನುವುದು ಕೂಡ ರಾಯಚೂರಿನ ಚಿತ್ರಣ. ಕುಮಾರಸ್ವಾಮಿ ಅವರಲ್ಲಿ ರಾಜಕೀಯ ಆತುರಕ್ಕೆ ಒಳಗಾಗಿ ಧೃತ ರಾಷ್ಟ್ರನ ಪ್ರೇಮವು ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದ ಆದಿಯಾಗಿ ಕಲ್ಯಾಣ ಕರ್ನಾಟಕ, ಬಾಂಬೆ ಕರ್ನಾಟಕ ಒಂದು 4-5 ಕ್ಷೇತ್ರಗಳಲ್ಲಿ ಪ್ರಬಲವಾಗಿದ್ದ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಪೂರ್ಣ ಪ್ರಮಾಣದಲ್ಲಿ ಕಳೆದುಕೊಳ್ತಾ ಇದೆಯಾ? ಮುಂಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಈಗೇನು ಬಿಹಾರದಲ್ಲಿ ಎಲ್ಜೆಪಿ ಗತಿ ಏನಾಯ್ತು, ಜೆಡಿಯು ಗತಿ ಏನಾಯ್ತು, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಗತಿ ಏನಾಯ್ತು, ಪಂಜಾಬ್ನಲ್ಲಿ ಅಕಾಲಿ ದಳದ ಗತಿ ಏನಾಯ್ತು, ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಗತಿ ಏನಾಯ್ತು, ತಮಿಳುನಾಡಿನಲ್ಲಿ ಎಐಡಿಎಂಕೆಯ ಗತಿ ಏನಾಯ್ತು, ಆ ಪರಿಸ್ಥಿತಿ ಜೆಡಿಎಸ್ ಪಕ್ಷಕ್ಕೂ ಬರುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ದೇವೇಗೌಡರು ಇರುವವರೆಗೂ ಜೆಡಿಎಸ್ ಒಂದು ರೀತಿ ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ಭದ್ರವಾಗಿರುತ್ತೆ. ಕುಮಾರಸ್ವಾಮಿ ಅವರ ದೂರದೃಷ್ಟಿ ಇಲ್ಲದ ಹೇಳಿಕೆಗಳು, ದೂರದೃಷ್ಟಿ ಇಲ್ಲದ ರಾಜಕೀಯ ನಡೆಗಳು, ದೂರದೃಷ್ಟಿ ಇಲ್ಲದ ಸಿದ್ಧಾಂತ ಇವೆಲ್ಲವೂ ಕೂಡ ಜೆಡಿಎಸ್ ಅನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತಾ. ರಾಜಕೀಯ ಪರಿಪಕ್ವತೆ ಇಲ್ಲದ ನಡೆಗಳು, ಪರಿಪಕ್ವತೆ ಇಲ್ಲದ ನಿರ್ಧಾರಗಳ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಕಳೆದುಕೊಂಡಂತೆ ಈ ಬಾರಿಯೂ ಕೂಡ ಹಾಸನದಲ್ಲಿ 1.5 ಕೋಟಿಯ ಕಾರಿನ ಡ್ಯಾಮೇಜ್ ಯಾವ ರೀತಿ ಆಗಿದೆ ಅಂತ ರಾಜ್ಯ ಜನ ನೋಡಿದ್ದಾರೆ. ಮಂಡ್ಯದಲ್ಲಿ ಕೆರಗೋಡು ಧ್ವಜ ವಿವಾದದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ನಡವಳಿಕೆಗಳನ್ನು ಮಂಡ್ಯದ ಜಾತ್ಯತೀತ ಮನಸ್ಸಿನ ಜನರು ಕೂಡ ಖಂಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ RSS ಪ್ರೀತಿ, ಕೇಸರಿ ಶಾಲಿನ ಪ್ರೀತಿಯನ್ನು ಕೂಡ ಮಂಡ್ಯದ ಸ್ವಾಭಿಮಾನಿ ಜನ ಪ್ರಶ್ನಿಸ್ತಾ ಇದ್ದಾರೆ. ಕೋಲಾರದ ಪರಿಸ್ಥಿತಿ ಇದಕ್ಕಿಂತ ಬಹಳಷ್ಟು ವಿಭಿನ್ನವಾಗಿಯೇ ಇದೆ. ಅಲ್ಲಿ ಬಂಗಾರಪೇಟೆಯಿಂದ ಕಳೆದ ಚುನಾವಣೆಯಲ್ಲಿ ಸೋತಂತ ಮಲ್ಲೇಶ್ ಬಾಬುಗೆ ಟಿಕೆಟ್ ಕೊಡಬೇಕೆನ್ನುವ ಚರ್ಚೆಯ ನಡುವೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಟಿಕೆಟ್ ಕೊಡುವ ಒಲವು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಾಮ್ರಾಜ್ಯದ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಬಹುದೊಡ್ಡ ಪೈಪೋಟಿ ನಡೀತಾ ಇದೆ. ಉಪಮುಖ್ಯಮಂತ್ರಿ PCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ಲೇಬೇಕು, ಬೆಂಗಳೂರು ಗ್ರಾಮೀಣದಲ್ಲಿ DK ಸುರೇಶ್ನ ಸೋಲಿಸಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದಾರ ಕುಮಾರಸ್ವಾಮಿ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇತ್ತೀಚೆಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಸ್ಥಾನದಿಂದ ನಿವೃತ್ತರಾದ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಇಳಿಸಲೇಬೇಕು, DK ಸುರೇಶ್ನ ಸೋಲಿಸಲೇಬೇಕೆನ್ನುವ ಹಠಕ್ಕೆ ಬಿದ್ರ ಕುಮಾರಸ್ವಾಮಿ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾಡುವುದರ ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದ ಅಪಾರ ಸೇವೆಗೆ ರಾಜಕೀಯ ಅನ್ನುವ ಲೇಪನ ಹಚ್ಚುವ ಮೂಲಕ ಅವರ ಸೇವೆಗೆಲ್ಲೋ ಒಂದು ರೀತಿ ಕಳಂಕ ತರಲಿಕ್ಕೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಮುಂದಾದ್ರ. ಅವರ ಕ್ಷೇತ್ರ ರಾಜಕೀಯವಲ್ಲ, ಸಮಾಜ ಸೇವೆ, ಆರೋಗ್ಯ ಕ್ಷೇತ್ರ. ಈ ಕ್ಷೇತ್ರದ ಜನ ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ಡಾಕ್ಟರ್ CN ಮಂಜುನಾಥ್ ಅವರನ್ನ ನೋಡುವ ದೃಷ್ಟಿಕೋನ ಹೇಗೆ ಇರುತ್ತೆ ಅನ್ನುವುದು ಕೂಡ ರಾಜ್ಯದ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು 3 ಮತ್ತೊಂದಕ್ಕೆ ಕಟ್ಟು ಬಿದ್ರ, ಅಮಿತ್ ಶಾ ಸೂತ್ರಕ್ಕೆ ಶರಣಾದ್ರ,
ಧ್ವನಿ ಇಲ್ಲದಂತೆ 19 ಸ್ಥಾನಗಳಿಗೆ ಸೋತು ಸೊರಗಿದ ಜೆಡಿಎಸ್ 3+4 ಸಾಕಪ್ಪ, ಹೇಗಾದ್ರೂ ಮಾಡಿದ್ರಲ್ಲೇ ಒಂದು 3 ಗೆದ್ರೆ ಕೇಂದ್ರದಲ್ಲಿ 3ನೇ ಬಾರಿ ಮೋದಿ ಅವರು ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಒಂದು ಮಂತ್ರಿ ಸೀಟ್ ಆದ್ರೂ ಸಿಗುತ್ತೆ, ಆರಾಮಾಗಿರ್ಬೋದು ಅನ್ನುವ ಆಲೋಚನೆಯಲ್ಲಿ ಏನಾದ್ರೂ ಕುಮಾರಸ್ವಾಮಿ ಅವರು ಇದ್ದಾರ? ಇಷ್ಟು ದಿನ ಹೇಳುತ್ತಿದ್ದಂತ ಜಾತ್ಯತೀತತೆಯನ್ನು ಅಮಿತ್ ಶಾ ಕಾಲಡಿಯಲ್ಲಿ ಏನಾದ್ರೂ ಅಡ ಇಟ್ರ ಕುಮಾರಸ್ವಾಮಿ? ಅಡ ಇಟ್ರ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಅಡನೇ ಇಟ್ರು. ದೇವೇಗೌಡರಲ್ಲಿದ್ದಂತ ಆ ಜಾತ್ಯತೀತತೆಯ ಧೋರಣೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ದೇವೇಗೌಡರು ಕೂಡ ಸಾಕಾಯ್ತಾ? ಜಾತ್ಯತೀತ ಸೆಕ್ಯುಲರಿಸಂ. ಜೆಡಿಎಸ್ ಹೋಗಿ ಜೆಡಿಸಿ ಆಯ್ತಾ? ಇವೆಲ್ಲದರೂ ಕೂಡ 3 ಮತ್ತೊಂದು ಕ್ಷೇತ್ರಗಳಲ್ಲಿ ಸಮಾಪ್ತಿ ಆಯ್ತು. ಜೆಡಿಎಸ್ ತನ್ನ ರಾಜಕೀಯ ಯುಗಾಂತ್ಯಕ್ಕೆ ಬಂದಿದೆಯಾ ಅನ್ನುವ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವುದಕ್ಕಿಂತ ಜಾತ್ಯತೀತ ಮನಸ್ಥಿತಿ ವರ್ಸಸ್ ಕೋಮುವಾದದ ಮನಸ್ಥಿತಿ ಅನ್ನುವ ಮಟ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾ ಚಿತ್ರಣ ರಂಗೇರಲಿದೆ. ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ 2028 ಚುನಾವಣೆಯಲ್ಲಿ ಬಹುದೊಡ್ಡ ವೇವ್ ಸಿಗುತ್ತಿತ್ತು. ಹತ್ತುರಕ್ಕೆ ಬಿದ್ದು ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೆಣಿಲೇಬೇಕು, ನನ್ನ ಮೊದಲ ರಾಜಕೀಯ ವೈರಿ ಡಿ.ಕೆ. ಶಿವಕುಮಾರ್ ಅನ್ನುವ ಮನಸ್ಥಿತಿಗೆ ಕುಮಾರಸ್ವಾಮಿ ಅವರು ಬಂದ್ರ. ಇಲ್ಲಿ ಸಿದ್ದರಾಮಯ್ಯ ನೆಪ ಮಾತ್ರ, ಕುಮಾರಸ್ವಾಮಿ ಅವರ ಟಾರ್ಗೆಟ್ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ನ ಈ ಚುನಾವಣೆಯಲ್ಲಿ ಹೆಣೆದ್ರೆ ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ಜೆಡಿಎಸ್ ಈ ಭಾಗದಲ್ಲಿ ಸದೃಢವಾಗುತ್ತೆ ಅನ್ನುವ ಮನಸ್ಸಿನಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ವಾಸ್ತವ ಚಿತ್ರಣವೇ ಬೇರೆ ಇದೆ. 2023ರ ವಿಧಾನಸಭಾ ಚುನಾವಣೆಯ ಹಳೆ ಮೈಸೂರು ಭಾಗದ ಮತ ಲೆಕ್ಕವನ್ನೊಮ್ಮೆ, ಮತ ಹಂಚಿಕೆಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಕುಮಾರಸ್ವಾಮಿ ಅವರ ಆಲೋಚನೆಯೇ ತಲೆ ಕೆಳಗಾಗುವ ಎಲ್ಲ ಲಕ್ಷಣಗಳಿವೆ. ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದ ಮತಗಳಿಗಿಂತ ಒಂದು 5ರಿಂದ 10% ಹೆಚ್ಚುವರಿ ಮತಗಳನ್ನಷ್ಟೇ ಪಡೆದಿರುವುದು. ಆದರೆ ಜೆಡಿಎಸ್ 5% ಮತಗಳನ್ನ ಕಳೆದುಕೊಂಡಿದೆ. ಬಿಜೆಪಿ ಹೆಚ್ಚುವರಿಯಾಗಿ 10% ಮತಗಳನ್ನ ಪಡೆದಿದೆ. ಯಾರ ಮತಗಳವು? ಕಾಂಗ್ರೆಸ್ ವಿರೋಧಿ ಮತಗಳು. ಕಾಂಗ್ರೆಸ್ ವಿರೋಧಿ ಮತಗಳಂದ್ರೆ ಜೆಡಿಎಸ್ ನ ಮತಗಳೇ. ಕಾಂಗ್ರೆಸ್ ವಿರೋಧಿಸುವುದಕ್ಕಾಗಿಯೇ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿದೆ. ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುರಿದ್ರೆ ಜೆಡಿಎಸ್ ನಿಂದ ಬಿಜೆಪಿಗೆ ಶಿಫ್ಟ್ ಆದ ಮತಗಳು ಪುನಃ ಜೆಡಿಎಸ್ಗೆ ಶಿಫ್ಟ್ ಆಗುತ್ತಾ ಅನ್ನುವುದನ್ನು ಕೂಡ ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. 1999ರಲ್ಲಿ ಎಸ್ ಬಂಗಾರಪ್ಪನವರ ಹಿಂದೆ ಇದ್ದಂತ ಬಹುದೊಡ್ಡ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಬಿಜೆಪಿಯೊಂದಿಗೆ ಯಡಿಯೂರಪ್ಪನವರ ಖಾತೆಗೆ ವರ್ಗಾವಣೆ ಆಯಿತು. 2004ರಲ್ಲಿ ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟು ಹೊರ ಬಂದಾಗ ಬಂಗಾರಪ್ಪನವರ ಹಿಂದೆ ಆ ಮತಗಳು ವರ್ಗಾವಣೆ ಆಗಲಿಲ್ಲ. ಆ ರೀತಿಯ ಪರಿಸ್ಥಿತಿ ಜೆಡಿಎಸ್ಗೆ ಬರುತ್ತಾ ಅನ್ನುವ ಪ್ರಶ್ನೆ ಕೂಡ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜೆಡಿಎಸ್ 3-1ಕ್ಕೆ ತನ್ನ ರಾಜಕೀಯವನ್ನೇ ಪಣವಾಗಿಡುತ್ತಾ ಅಥವಾ ರಾಜಕೀಯವಾಗಿ ಆತ್ಮಹತ್ಯೆಗೆ ಜೆಡಿಎಸ್ ಮುಂದಾಯ್ತಾ ಅನ್ನುವ ಪ್ರಶ್ನೆಯು ಕೂಡ ಜೆಡಿಎಸ್ ಪರವಾಗಿ ಒಲ ಉಳ್ಳ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?